ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ಕನ್ನಡದಲ್ಲಿ ಬಿಗ್ ಬಾಸ್ ಸೀಸನ್ ಶುರುವಾಗಿ ಅದು ಅಷ್ಟು ಸುದ್ದಿ ಮಾಡಿರಲಿಲ್ಲ. ಆದ್ರೆ ಬಿಗ್ ಬಾಸ್ ಎಲಿಮಿನೇಟ್ ಆಗಿ ರಾತ್ರಿ ಒಂದು ಹೈ ಡ್ರಾಮಾ ಏನ್ ನಡೀತು ಜಾಲಿವುಡ್ ಅನ್ನೋ ಪ್ರದೇಶದಲ್ಲಿ, ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟಿರುವಂತಹ ನೋಟಿಸ್ಗೆ ರೆಸ್ಪಾಂಡ್ ಅನ್ನ ಮಾಡದೆ 2 ವರ್ಷ ಕಳೆದು ಬೇಕಾಬಿಟ್ಟಿಯಾಗಿ ಮನ್ಸಿಗೆ ಕಂಡಂಗೆ ಏನು ಸೀವೇಜ್ ಟ್ರೀಟ್ಮೆಂಟ್ ಅನ್ನ ಮಾಡದೆ, ನಾವು ನಮ್ಮಪ್ಪನ ಆಸ್ತಿ ಇದು ಅನ್ನೋ ತರದಲ್ಲಿ ರೂಲ್ಸ್ ಅನ್ನ ಮೀರಿ ಅವರು ಅಧಿಕ ಪ್ರಸಂಗಿತನ ಮಾಡ್ತಾ ಇದ್ರು. ಆ ಜಾಲಿವುಡ್ ಪ್ರದೇಶದಲ್ಲೇ ಬಿಗ್ ಬಾಸ್ ಹೌಸ್ ನ ಸೆಟ್ ಅನ್ನ ಹಾಕಿರೋದಕ್ಕೆ ವಿ ಡೋಂಟ್ ಕೇರ್, ಯಾರದೇ ದುಡ್ಡು ಏನೇ ಆದ್ರೂ ಪರವಾಗಿಲ್ಲ, ರೂಲ್ಸ್ ಅಂತಂದ್ರೆ ರೂಲ್ಸ್, ಅಷ್ಟು ಸ್ಟ್ರಿಕ್ಟ್ ಆಗಿ ನಾವು ಕಟ್ಟುನಿಟ್ಟಿನ ಶಿಸ್ತಿನ ಸಿಪಾಯಿಗಳು ಅನ್ನೋ ತರದಲ್ಲಿ ಒಂದಷ್ಟು ಜನ ಅಧಿಕಾರಿಗಳು ಕೂಡ ಬಂದು ಈಗ ಜಡ್ದ್ ಬಿಡ್ತೀವಿ ನಾವು ಎಲ್ಲರನ್ನು ಹೊರಗೆ ಕಳಿಸಿ ಅನ್ನೋ ತರದಲ್ಲಿ ಭಯಂಕರ ಎಲ್ಲ ಮೀಡಿಯಾದಲ್ಲೂ ಅದೇ ಹೆಡ್ಲೈನ್ಸ್, ಬಿಗ್ ಬಾಸ್ ಎಲಿಮಿನೇಷನ್ ಅನ್ನೋ ತರದಲ್ಲಿ. ಹೊರನೋಟಕ್ಕೆ ನೋಡಿದ್ರೆ ಇಟ್ಸ್ ನಾಟ್ ಅ ಬಿಗ್ ಡೀಲ್, ಬಟ್ ದೆನ್ ಇದರಲ್ಲಿ ರಾಜಕೀಯ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ, ರಾಜಕೀಯ ಶಕ್ತಿ ಪ್ರದರ್ಶನಕ್ಕೋಸ್ಕರ ಎಂತೆಂತ ಚೀಪ್ ಪೊಲಿಟಿಕ್ಸ್ ಎಲ್ಲ ನಡೆಯುತ್ತೆ ಅನ್ನೋದನ್ನ ಈ ಒಂದು ಎಪಿಸೋಡ್ ನಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಬಿಗ್ ಬಾಸ್ ಬಹಳಷ್ಟು ಜನರಿಗೆ ಅದು ಅದ್ರ ಬಿಟ್ರಿಲ್ಲ ಅನ್ನೋ ತರದ ಶೋ. ನಾನು ಈ ಬಿಗ್ ಬಾಸ್ ಕಾನ್ಸೆಪ್ಟ್ ಅನ್ನೋದು ಏನಿದೆ ಅಲ್ಲ, ಹ್ಯೂಮನ್ ವೈರಿಸಮ್ ನ ಮೇಲೆ ಒಂದು ಕಮರ್ಷಿಯಲ್ ಆಗಿರುವಂತಹ ಸೋ ಕಾಲ್ಡ್ ರಿಯಾಲಿಟಿ ಶೋ ಅನ್ನ ಹೇಗೆ ಬಿಲ್ಡ್ ಮಾಡಿದ್ದಾರೆ, ಅದರ ಸ್ಟ್ರಾಟಜಿಯನ್ನ ನಾನು ಅಪ್ರಿಶಿಯೇಟ್ ಮಾಡಿದ್ರು ಕೂಡ ಅಂಥ ಒಂದು ಕಾರ್ಯಕ್ರಮದಿಂದ ಆ ಕಾರ್ಯಕ್ರಮಕ್ಕೆ ನಾನು ಸಮಯ ಕೊಡೋದ್ರಿಂದ ಏನೋ ದೊಡ್ಡ ಬದಲಾವಣೆ ಆಗತ್ತೆ, ಅಲ್ಲಿ ಹೋಗಿರೋರ್ಗೆಲ್ಲ ಏನೋ ಕರಿಯರ್ ಅಲ್ಲಿ ತುಂಬಾ ಗ್ರೋತ್ ಆಗಿದೆ ಅಥವಾ ಏನೋ ಒಂದು ಹೊಸ ಹುರುಪು ಸಿಕ್ಬಿಟ್ಟಿದೆ, ಇದೆಲ್ಲದನ್ನ ನಾನು ಒಪ್ಪೋದಿಲ್ಲ. ಎಟ್ ದ ಸೇಮ್ ಟೈಮ್ ಯಾರಿಗದನ್ನ ನೋಡೋದು ಒಂದು ಹ್ಯಾಬಿಟ್ ಆಗಿರುತ್ತೆ, ಖುಷಿ ಪಡ್ತಾರೆ ಅಥವಾ ಟೈಮ್ ಪಾಸ್ ಮಾಡ್ತಾರೆ, ಅಂತವ್ರೆಲ್ಲರೂ ಪ್ರಯೋಜನಕ್ಕೆ ಬಾರ್ದೋದವ್ರು, ಲೋ IQ ದವರು ಅಂತ ಕೂಡ ಹೇಳೋದಿಲ್ಲ. ಇಟ್ಸ್ ದೇರ್ ವಿಶ್. ಬಟ್ ಪರ್ಸ್ನಲಿ ನನಗೆ ಈ ಶೋ ಅನ್ನ ಟೈಮ್ ಕೊಟ್ಟು ನೋಡುವಷ್ಟು ಐ ಆಮ್ ನೆವರ್ ಅ ಲಾಯಲ್ ಆಡಿಯನ್ಸ್. ಎಟ್ ದ ಸೇಮ್ ಟೈಮ್ ಕಳೆದ 2 ಸೀಸನ್ ನಿಂದ ನನಗೆ ತುಂಬಾ ಪ್ರೀತಿಯಿಂದ ಅವರು ಇನ್ವಿಟೇಷನ್ ಅನ್ನ ಕೊಟ್ಟರು ಕೂಡ ನನ್ನ ಸಮಯವನ್ನ ಅವರು ಏನು ಒಂದು ಕಾನ್ಸೆಪ್ಟ್ ಇದೆ ಅವ್ರದ್ದು, ಅದಕ್ಕೆ ಡೆಡಿಕೇಟ್ ಮಾಡೋದ್ರಿಂದ ಏನೋ ಒಂದು ಪ್ರಯೋಜನ ಆಗತ್ತೆ ಅಂತ ನನಗೆ ಅನ್ಸೋದಿಲ್ಲ, ಎಕ್ಸೆಪ್ಟ್ ದ ಪಾಯಿಂಟ್ ಆಫ್ ರೆಮ್ಯುನರೇಷನ್. ಸೊ ಹಾಗಾಗಿ ನನಗೆ ಈ ಬಿಗ್ ಬಾಸ್ ಅನ್ನೋದ್ರ ಪರವಾಗಿ ನಾನು ಮಾತಾಡ್ತಾ ಇಲ್ಲ. ಎಟ್ ದ ಸೇಮ್ ಟೈಮ್ ಈ ಒಂದು ಶೋ ಅನ್ನ ಇಟ್ಕೊಂಡು ಆ ಶೋದ ಹೆಸರಿನ ಮೂಲಕ ಹೈಡ್ರಾಮಾ ಕ್ರಿಯೇಟ್ ಮಾಡಿ ಯಾರ್ಯಾರೆಲ್ಲ ಶಕ್ತಿ ಪ್ರದರ್ಶನವನ್ನ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದಿದೆ ಅಲ್ಲ, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಈ ಜಾಲಿವುಡ್ ಅನ್ನೋ ಪ್ರದೇಶದಲ್ಲಿ ಕಳೆದ 2-3 ವರ್ಷದಿಂದ ಏನು ಕಟ್ಟುನಿಟ್ಟಿನ ರೂಲ್ಸ್ ಇರುತ್ತೆ. ಒಂದು ನೀವು ಜಾಗ ಅಂದ ತಕ್ಷಣ ಆ ಜಾಗದಲ್ಲಿ ನೀವೊಂದು ಫ್ಯಾಂಟಸಿ ಪಾರ್ಕ್ ಅನ್ನ ನಿರ್ಮಾಣ ಮಾಡ್ತೀರಾ ಅಥವಾ ಸಾರ್ವಜನಿಕರಿಗೆ ಎಂಟರ್ಟೈನ್ಮೆಂಟ್ ಮಾಡುವಂತಹ ಏನೋ ಒಂದು ಅಡ್ವೆಂಚರ್ ಪಾರ್ಕ್ ಅನ್ನ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಅದರದ್ದೇ ಆಗಿರುವಂತಹ ರೂಲ್ಸ್ ಇರುತ್ತೆ. ಇದು ಕೇವಲ ಜಾಲಿವುಡ್ಗೆ ಮಾತ್ರ ಅಪ್ಲೈ ಆಗೋದಿಲ್ಲ, ಪ್ರತಿಯೊಂದು ಪ್ರದೇಶಕ್ಕೂ ಕೂಡ. 2 ವರ್ಷದ ಹಿಂದೆ ನೋಟಿಸ್ ಕೊಟ್ಟು ಅವರು ಕೇರ್ ಮಾಡ್ಲಿಲ್ಲ ಅನ್ನೋದನ್ನ ಕಡೆಗಣನೆ ಮಾಡಿ ಆಮೇಲೆ ಯಾವಾಗ ಬಿಗ್ ಬಾಸ್ ಹೌಸ್ ಸೆಟ್ ಹಾಕಿದ್ದಾರೆ, ಅಲ್ಲಿ ಅದನ್ನೇ ನಂಬ್ಕೊಂಡು ಒಂದಷ್ಟು ಜನ ಪಾಪ ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ, ಅದೆಲ್ಲದರ ಹೊರತಾಗಿ ಆ ಪೂರ್ತಿ ಟೀಮ್ ಅನ್ನುವಂಥದ್ದು ಏನಿದೆ ಅಲ್ಲ, ಐ ಮೆ ನಾಟ್ ಬಿ ಅ ಲಾಯಲ್ ಆಡಿಯನ್ಸ್, ಐ ಮೆ ನಾಟ್ ಎಂಟರ್ಟೈನ್ ಮೈ ಸೆಲ್ಫ್ ಬೀಯಿಂಗ್ ಅ ಕ್ಯಾಂಡಿಡೇಟ್ ದೇರ್, ಬಟ್ ದೆನ್ ಎಷ್ಟೋ ಜನರಿಗೆ ಅದು ಊಟ ಕೊಡುವಂತಹ ಒಂದು ಕೆಲಸ. ಒಂದು 3 ತಿಂಗಳ ಪಾಪ ಅವ್ರ ಜೀವನಕ್ಕೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರಬಹುದು, ಅದು ಟಾಸ್ಕ್ ಟೀಮ್ ಇರಬಹುದು, ಕ್ಯಾಮ್ರಾ ಟೀಮ್ ಇರಬಹುದು, ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡೋರು ಇರಬಹುದು, ಇವರೆಲ್ಲರಿಗೂ ಕೂಡ ಅನ್ನ ಕೊಡುವಂತಹ ಒಂದು ಕೆಲಸ ಅದು. 3 ತಿಂಗಳ ಮಟ್ಟಿಗೆ ಯಾರಿಗೂ ತಲೆಬಿಸಿ ಇಲ್ಲ. ಹಾಗೆ ಕಲರ್ಸ್ ತಂಡಕ್ಕೆ ದೊಡ್ಡ ಮಟ್ಟದಲ್ಲಿ ಜನರನ್ನ ಹಾಗೂ ರೆಮ್ಯುನರೇಷನ್, ಅದು ಆಡ್ ರೂಪದಲ್ಲಿ ಇರಬಹುದು, ಸ್ಪಾನ್ಸರರ್ಸ್ ರೂಪದಲ್ಲಿ ಇರಬಹುದು. ಒಂದು ಚಾನೆಲ್ ನಡಿಬೇಕು ಅಂತಂದ್ರೆ ಅದಕ್ಕೆ ಅದರದ್ದೇ ಆಗಿರುವಂತಹ ಹ್ಯೂಜ್ ಫಂಡ್ ಅನ್ನೋದು ಬೇಕಾಗುತ್ತೆ. ಅದು ಎಲ್ಲದನ್ನ ಒಂದು ಶೋನ ಮೂಲಕ ಇವರು ಗಳಿಸ್ಕೊಳ್ತಾ ಇರುವಂತಹ ಟೈಮಲ್ಲಿ ಇವಾಗ ಈ ಒಂದು ಶೋ ಅನ್ನ ಬಂದ್ ಮಾಡಿಸಿದ್ರೆ ಡೆಫಿನೆಟ್ಲಿ ಅವಾಗ ಬಿಗ್ ಬಾಸ್ ಟೀಮ್ ಅವರು ಈ ಜಾಲಿವುಡ್ ಮಾಲೀಕರು ಯಾರಿರ್ತಾರೆ ಅವ್ರ ಮೇಲೆ ಪ್ರೆಷರ್ ಅನ್ನ ಹೇರ್ತಾರೆ. ಯಾವಾಗ ಕಬ್ಬಣ ಕಾದಾಗ್ಲೇ ಬಡಿಬೇಕು ಅಂತ ಹೇಳ್ತಾರಲ್ಲ, ಆ ತರದಲ್ಲಿ 2 ವರ್ಷದಿಂದ ಇವ್ರು ಏನ್ ಉಲ್ಲಂಘನೆ ಮಾಡ್ಕೊಂಡು ಬಂದು ಅದಕ್ಕೆ ಏನು ದಂಡ ಅಂತ ಇರುತ್ತೆ ಅದನ್ನ ತೆತ್ತಿರೋದಿಲ್ಲ, ಅದೆಲ್ಲದನ್ನ ಒಟ್ಟಿಗೆ ವಸೂಲಿ ಮಾಡ್ಕೊಂಡ್ಬಿಡಬಹುದು. ದಿಸ್ ಇಸ್ ಒನ್ ಆಫ್ ದ ಸ್ಟ್ರಾಟಜೀಸ್. ಒಂದೇ ಅಂದ್ರೆ ಇದು ಕೇವಲ ಒಂದು. ಇದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ, ನಾವು ಅಧಿಕಾರಿಗಳು ನಾವೆಷ್ಟು ರೂಲ್ಸ್ ಅನ್ನ ಫಾಲೋ ಮಾಡ್ತೀವಿ ಅನ್ನೋದನ್ನ ಮೀಡಿಯಾದ ಹೆಡ್ಲೈನ್ಸ್ ನಲ್ಲಿ ಇಡೀ ಜನರ ಅಟೆನ್ಷನ್ ಅನ್ನ ತೆಗೆದುಕೊಂಡು ಕೆಲವೊಂದಷ್ಟು ಜನ ಅಧಿಕಾರಿಗಳಿಗೆ ಈ ಚಟ ಇರುತ್ತೆ ನೋಡಿ. ಒಳ್ಳೆ ಕೆಲಸ ಮಾಡಿ ಅದು ಮೀಡಿಯಾದಲ್ಲಿ ಹೆಸರಾಗಿ ನಿಮ್ಗೆ ಜನ ಪ್ರೀತಿ ಕೊಡೋ ಹಾಗೆ, ಗೌರವ ಕೊಡೋ ಹಾಗೆ, ಜನರ ಮನ್ನಣೆಯನ್ನ ತೆಗೆದುಕೊಳ್ಳೋದು ಬೇರೆ. ಅದ್ ಬಿಟ್ಬಿಟ್ಟು ಯಾವ್ದೋ ಒಂದು ಟಾರ್ಗೆಟ್ ಇಟ್ಟು ಹಿಂಗ್ ಮಾಡಿದ್ರೆ ನಂಗೆ ಹೆಸರು ಸಿಗುತ್ತೆ ಅನ್ನೋ ತರದ ಕೆಲವೊಂದಷ್ಟು ಪ್ಲಾನ್ಸ್ ಇರುತ್ತಲ್ಲ. ಕೆಲವು ಜನ ಪೊಲೀಸ್ ಅಧಿಕಾರಿಗಳು ಸೇರಿದ ಹಾಗೆ IPS IAS ಆಫೀಸರ್ಸ್ ಕೆಲವೊಬ್ರು ಹಂಗಿದ್ದಾರೆ. ಮೀಡಿಯಾ ಅಟೆನ್ಷನ್, ಜನರ ಅಟೆನ್ಷನ್ಗೋಸ್ಕರ ಅವರು ತಮ್ಮ ಕೆಲಸವನ್ನ ಕಟ್ಟುನಿಟ್ಟಾಗಿ ಮಾಡ್ತಿದ್ರು.
ಸೊ ಅಂಥದ್ದೇ ಒಂದು ವಾಸನೆ ನನಗೆ ಅಂತ ಹೊಡಿತು ಇದರಲ್ಲಿ. ಇದು ಗುಡ್ ಇಂಟೆನ್ಷನ್ ಗಿಂತನೂ ಜಾಸ್ತಿ ಜಸ್ಟ್ ಅಟೆನ್ಷನ್, ಬಿಗ್ ಅಟೆನ್ಷನ್ ಅನ್ನ ತೆಗೆದುಕೊಳ್ಳುವಂತಹ ಹೈ ಡ್ರಾಮಾ. ಓಕೆ, ಅಲ್ಲಿ ಏನ್ ಕ್ಲೋಸ್ ಮಾಡಿದ್ದಾರೆ, ಅಭ್ಯರ್ಥಿಗಳನ್ನ ಹೊರಗಡೆ ಹಾಕಿ ನಾವ್ ಯಾರಿಗೂ ಮುಲಾಜಿಲ್ಲ ಅನ್ನೋ ತರದಲ್ಲಿ ಏನ್ ಮಾಡಿದ್ರು ಅಧಿಕಾರಿಗಳು, ದಟ್ ವಾಸ್ ಫೈನ್. ಬಟ್ ಅದಾದ ಕೆಲವು ಗಂಟೆಗಳ ನಂತರ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಬಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಾವ್ ಇದನ್ನ ಇಲ್ಲಿಗೆ ಬಗೆಹರಿಸ್ತೀವಿ ಅನ್ನೋ ತರದಲ್ಲಿ ಮತ್ತೆ ಬಿಗ್ ಬಾಸ್ ಹೌಸ್ ನ ಡೋರ್ ಅನ್ನ ಏನ್ ಲಾಕ್ ಮಾಡ್ಕೊಂಡು ಹೋಗಿದ್ರು ಅದನ್ನ ಓಪನ್ ಮಾಡ್ತಾರೆ ಅಂತಂದ್ರೆ ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಕ್ಲೋಸ್ ಮಾಡಿದ್ರಿ? ಇಲ್ಲಿ JDS ಪಕ್ಷದ ಕೆಲವೊಂದಷ್ಟು ಜನರು ಟ್ವೀಟ್ ಮಾಡಿ ಹೇಳಿದ್ದೇನು ಅಂತಂದ್ರೆ, ಇದು ಏನ್ ಹೇಳ್ತಾರೆ, ತಟ್ಟಿ ಬಿಡದು ಬೆಕ್ಕನ್ನ ಹೆದರ್ಸೋದು. ಅಂದ್ರೆ ಒಂದು ಸಮಯದಲ್ಲಿ ಕೇವಲ 1 ವರ್ಷದ ಹಿಂದೆ ಅಂತ ಅನಿಸುತ್ತೆ, ಕರ್ನಾಟಕದಲ್ಲಿ ಈ ಫಿಲ್ಮ್ ಫೆಸ್ಟಿವಲ್ ಯಾವಾಗ್ಲೂ ನಡೆಯುವಾಗ ದೊಡ್ಡ ದೊಡ್ಡ ಹೀರೋಗಳು ಹೀರೋಯಿನ್ಗಳು ಅಂತ ಯಾರು ಕರ್ಸ್ಕೊಂಡಿರ್ತಾರೆ ಅವರೆಲ್ಲ ನಾವು ಇಂಥ ಒಂದು ಆರ್ಗನೈಸೇಷನ್ ಮಾಡಿ ಅವ್ರನ್ನ ಬರ್ರಪ್ಪ ಅಂತ ಕರೆದ್ರೂ ಕೂಡ ವೇದಿಕೆ ಮೇಲೆ ಬಂದು ಕುತ್ಕೊಳ್ಳೋದಿಲ್ಲ, ಅವರ ಸಮಯವನ್ನ ಕೊಡೋದಿಲ್ಲ. ನಮಗೂ ಗೊತ್ತು ಯಾರ್ಯಾರಿಗೆ ಯಾವಾಗ ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡಬೇಕು ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಆ ಸ್ಟೇಟ್ಮೆಂಟ್ ತುಂಬಾ ಕಾಂಟ್ರವರ್ಷಿಯಲ್ ಆಗಿ ಕೆಲವು ನಟರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿದ್ರು. ಸೊ ಆ ರಿಯಾಕ್ಷನ್ ಅನ್ನುವಂಥದ್ದು, ಸೆಲೆಬ್ರಿಟಿಯ ರಿಯಾಕ್ಷನ್ ಅನ್ನುವಂಥದ್ದು ಒಬ್ಬ ಪೊಲಿಟಿಷಿಯನ್ ನ ಶಕ್ತಿ ಪ್ರದರ್ಶನಕ್ಕೆ, ಆತನ ಈಗೋ ಅನ್ನೋದು ಪಾಲಿಶ್ ಆಯ್ತು ಅಂತಂದ್ರೆ ಏನ್ ಆಗತ್ತೆ ಅನ್ನೋದಕ್ಕೆ ಈ ಒಂದು ಹೈಡ್ರಾಮಾ ಸಾಕ್ಷಿ ಆಯ್ತು ಅಂತ ಕೂಡ ನಾವು ಇದನ್ನ ಹೇಳಬಹುದು. ಯಾಕೆ ಅಂತಂದ್ರೆ ಕೇವಲ ಕೆಲವೇ ಗಂಟೆಯಲ್ಲಿ ಅಧಿಕಾರಿಗಳು ಬಂದು ಲಾಕ್ ಆಗಿರುವಂತಹ ಬಿಗ್ ಬಾಸ್ ಹೌಸ್ ಅನ್ನ ತೆಗಿತಾರೆ ಅಂತಂದ್ರೆ ಅದಾದ ಕೆಲವೇ ನಿಮಿಷದ ನಂತರ ಕಿಚ್ಚ ಸುದೀಪ್ ಅವರ ಒಂದು ಟ್ವೀಟ್ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಕಂಗ್ರಾಚುಲೇಟ್ ಮಾಡ್ತಾ ಅಥವಾ ಅವರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ ಒಂದು ಟ್ವೀಟ್ ಅನ್ನ ಸಹ ಮಾಡ್ತಾರೆ ಅಂತಂದ್ರೆ ದಿಸ್ ಇಸ್ ಇಂಟರ್ಲಿಂಕ್ಡ್. ಈ ರೀತಿ ನಾನಂತೂ ಅಸ್ಯೂಮ್ ಮಾಡ್ತೀನಿ, ಬಿಕಾಸ್ ಹೀಗೆ ಅಂತ ಎವಿಡೆಂಟ್ ಆಗಿ ಹೇಳೋಕ್ ಸಾಧ್ಯ ಇಲ್ಲ. ಯಾಕೆಂತಂದ್ರೆ DKಶಿ ಅವರು ಹೇಳೋದೇನು ಅಂತಂದ್ರೆ ಈ DCM ಅನ್ನೋದೇನಿದೆ ಅಲ್ಲ, ಇದೊಂದು ಹುದ್ದೆ ಸಾಂವಿಧಾನಿಕ ಹುದ್ದೆ ಅಲ್ಲ. ಅಂದ್ರೆ ಕಾನ್ಸ್ಟಿಟ್ಯೂಷನಲ್ಲಿ DCM ಅನ್ನೋ ಯಾವುದೇ ಪೊಸಿಷನ್ ಇಲ್ಲ. ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಕೆಲಸ ನಿರ್ವಹಣೆ ಮಾಡೋಕೆ ಈಸಿ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಯ ಜೊತೆ ಉಪಮುಖ್ಯಮಂತ್ರಿ ಅನ್ನುವಂತಹ ಒಂದು ಹುದ್ದೆಯನ್ನ ಕ್ರಿಯೇಟ್ ಮಾಡ್ಕೊಂಡಿರೋದು. ಸೊ DKಶಿ ಅವರು ಅದನ್ನೇ ಒಂದ್ ಸ್ವಲ್ಪ ತಮ್ಮ ಟ್ರಂಪ್ ಕಾರ್ಡ್ ಮಾಡ್ಕೊಂಡು ನನ್ನ ವ್ಯಾಪ್ತಿಯಲ್ಲಿ ಬರುವಂತದ್ದಲ್ಲ, ಬಾಗ್ಲ ಹಾಕ್ಸಿದ್ದು ನಾನಲ್ಲ, ಆದ್ರೆ ಎಷ್ಟೋ ಜನರ ದಿನ ಅನ್ನೋದು ಅದರಿಂದನೇ ಮುಂದುವರಿಬೇಕು. ಜೊತೆಗೆ ಕರ್ನಾಟಕದ ಜನತೆಗೆ ನೀವು ನೋಡೋದೇ ಇರಿ, ಆ ಬಿಗ್ ಬಾಸ್ ಸೀಸನ್ ನಲ್ಲಿ ಸೋಷಿಯಲ್ ಮೀಡಿಯಾ ಪೂರ್ತಿ ಅದರದ್ದೇ ಒಂದಷ್ಟು ಮೀಮ್ಸ್ ಇರುತ್ತೆ. ಬಟ್ ಈ ಸರ್ತಿಯ ಬಿಗ್ ಬಾಸ್ ಅನ್ನುವಂಥದ್ದು ಏನಿದೆ ಅಲ್ಲ, ಲಾಸ್ಟ್ ಟೈಮ್ ಅಲ್ಲಿ ಅದು ಸುದೀಪ್ ಅವರು ಲಾಸ್ಟ್ ಸೀಸನ್ ಮಾಡ್ತಾ ಇರೋದು ಅನ್ನೋ ಕಾರಣಕ್ಕೋಸ್ಕರ ಒಂಚೂರು ಹೈಪ್ ಆಯ್ತು. ಪ್ರತಿ ವರ್ಷ ನೋಡ್ತಾ ಇದ್ದ ಹಾಗೆ ಕ್ರೆಡಿಬಿಲಿಟಿ ಅನ್ನುವಂಥದ್ದು, ಹಾಗೆ ಬರುವಂತಹ ಕ್ಯಾಂಡಿಡೇಟ್ಸ್ ಅಂತ ಇರ್ತಾರಲ್ಲ, ಇವ್ರನ್ನ ನೋಡ್ಬೇಕು ಅನ್ನೋ ತರದಲ್ಲಿ ಇಲ್ಲದ್ದೇ ಇರೋರ್ನ ಕರ್ಕೊಂಡ್ ಬಂದ್ವಿ ಅಂತಂದ್ರೆ, ಅಥವಾ ಯಾರನ್ನ ಜನ ನೋಡೋಕೆ ಇಷ್ಟಪಡ್ತಾರೆ ಅವರು ಬಿಗ್ ಬಾಸ್ ವೇದಿಕೆಯಲ್ಲಿ ಕಾಣಿಸಿಕೊಳ್ಳೋಕೆ ಇಷ್ಟನೇ ಪಡೋದಿಲ್ಲ ಅಂತಾದ್ರೆ, ಸೊ ಈ ಸೀಸನ್ ನಲ್ಲಿ ಸುದ್ದಿಯಲ್ಲೇ ಇರ್ಲಿಲ್ಲ ಬಿಗ್ ಬಾಸ್. ನನ್ನ ಪ್ರಕಾರ, ನನಗೆ ಗೊತ್ತಿದ್ದಂಗೆ ಸಮ್ ಹೌ ಇದು ಕಾಂಟ್ರವರ್ಸಿ ಆಗುತ್ತೆ ಎವ್ರಿ ಇಯರ್. ಐ ಡೋಂಟ್ ನೋ ವೆದರ್ ಇಟ್ ಈಸ್ ಪ್ಲಾನ್ಡ್ ಆರ್ ನಾಟ್, ಬಟ್ ದೆನ್ ಬಿಗ್ ಬಾಸ್ ಸೀಸನ್ ಶುರು ಆದ್ಮೇಲೆ ಏನೋ ಒಂದು ಕಾಂಟ್ರವರ್ಸಿ ಆಗುತ್ತೆ. ಆ ಕಾಂಟ್ರವರ್ಸಿಯಿಂದ ಜನರ ಅಟೆನ್ಷನ್ ಅನ್ನುವಂಥದ್ದು ಹೋಗುತ್ತೆ. ಆ ಅಟೆನ್ಷನ್ ನ ಮೂಲಕ ಕೊನೆಗೆ ಬಿಗ್ ಬಾಸ್ ಈ ಸರ್ತಿ ಸೀಸನ್ ನಲ್ಲಿ ಹೈಯೆಸ್ಟ್ TVR ಬಂತು ಅನ್ನೋ ತರದಲ್ಲಿ ಅದನ್ನ ಡಿಕ್ಲೇರ್ ಮಾಡ್ತಾರೆ. ಸಿ, ನನ್ಗೆ ಈ ಬಿಗ್ ಬಾಸ್ ಯಾರು ಆರ್ಗನೈಸ್ ಮಾಡ್ತಾರೆ ಆ ತಂಡದ ಮೇಲಾಗಿರ್ಲಿ ಅಥವಾ ಅದರದೊಂದು ಕ್ರೂ ಅಂತ ಯಾರಿರ್ತಾರೆ ಅವರ ಮೇಲೆ ಕೋಪ ಇಲ್ಲ ಅಥವಾ ಬೇಸರ ಇಲ್ಲ. ಬಟ್ ಇದೆಲ್ಲದು ಕಾಂಟ್ರವರ್ಸಿಯ ಕಾಲಘಟ್ಟವನ್ನ ಇದೆಲ್ಲ ನೋಡಿದಾಗ ಸಮಥಿಂಗ್ ಈಸ್ ಫಿಶಿ ಅಂತ ಸಹ ಅನಿಸುತ್ತೆ. ಇದೆಲ್ಲದ್ರ ಜೊತೆಗೆ ನಾನು ಆಗ್ಲೇ ಹೇಳಿದೆ, ಇಲ್ಲಿ ಶಕ್ತಿ ಪ್ರದರ್ಶನ, ರಾಜಕೀಯ ಶಕ್ತಿ ಪ್ರದರ್ಶನ ಅನ್ನುವುದರ ಜೊತೆಗೆ ಅಸಹ್ಯಕ್ಕೆ ಅಸಹ್ಯ ಅನ್ಸ್ಬಿಟ್ಟಿದ್ ಯಾವುದು ಅಂತಂದ್ರೆ, ಇಲ್ಲಿ ಜಾತಿವಾದವನ್ನ ಕೂಡ ತಂದ್ರು ಕೆಲವು ಜನ, ಎಸ್ಪೆಷಲಿ ಸ್ಟೇಟ್ BJP. ಇದನ್ನ ಏನು ಒಂದು ಸ್ಟೇಟ್ಮೆಂಟ್ ಅಲ್ಲಿ ಅವರು ಕೊಡೋಕ್ ನೋಡಿದ್ರು ಅಂತಂದ್ರೆ, ವಾಲ್ಮೀಕಿ ಜನಾಂಗವನ್ನ ಹಣಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇದೆಲ್ಲ ಹೈ ಡ್ರಾಮಾ ನಡೆದಿದ್ದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಶದಲ್ಲಿ ಎಷ್ಟು ಒಂಥರ ಬೇಜಾರಿನ ಸ್ಥಿತಿಗತಿ ಉಂಟಾಗಿದೆ ಅಂತಂದ್ರೆ, ಒಬ್ಬ ವ್ಯಕ್ತಿಯನ್ನ ವ್ಯಕ್ತಿಯಾಗಿ ನೋಡುವಂತಹ ಪರಿಸ್ಥಿತಿಯೇ ಇಲ್ಲ. ಅವನು ಹಿಂದೂನ, ಮುಸ್ಲಿಮ, ಕ್ರಿಶ್ಚಿಯನ್ನ, ಅವನು ಬ್ರಾಹ್ಮಣನ, ದಲಿತನ, ಈ ರೀತಿ ಜಾತಿ ಅಥವಾ ಲಿಂಗದ ಆಧಾರದ ಮೇಲೆ ಅಥವಾ ಪ್ರಾದೇಶಿಕತೆ, ಭಾಷೆಯ ಆಧಾರದ ಮೇಲೆ ವ್ಯಕ್ತಿಯನ್ನ ವ್ಯಕ್ತಿಯಾಗಿ ನೋಡೋದೇ ಇಲ್ಲ. ಅವರಿಗೊಂದು ಟ್ಯಾಗ್ ಬೇಕು, ಅವರಿಗೊಂದು ಲೆನ್ಸ್ ಬೇಕು. ಆ ಲೆನ್ಸ್ ನ ಮೂಲಕ ಮಾತ್ರ ನೋಡ್ತಾರೆ ಅಂತಂದ್ರೆ ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ಸುದೀಪ್ ಅವ್ರದ್ದು ವಾಲ್ಮೀಕಿ ಜನಾಂಗ ಅಂತ ಯಾರು ಜನ ಇಷ್ಟಪಟ್ಟಿಲ್ಲ. ಅವರ ನಟನೆಯನ್ನ ಮೆಚ್ಚಿ, ಹಾಗೆ ಬಿಗ್ ಬಾಸ್ ಅಲ್ಲಿ ಅವರು ಹೇಗೆ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾರಲ್ಲ, ನನ್ಗೆ ಅವರ ನಟನೆಗಿಂತನೂ ಜಾಸ್ತಿ
ಇದರಲ್ಲಿ ಒಂದು ಒಂದು ಅವ್ರದ್ದು ಫಿಲಾಸಫಿಕಲ್ ಎವಲ್ಯೂಷನ್ ಅಂತ ಹೇಳ್ತಾರಲ್ಲ, ಸುದೀಪ್ ಅವರ ವ್ಯಕ್ತಿತ್ವ ಈ ಬಿಗ್ ಬಾಸ್ ಹೌಸ್ ಅನ್ನ ಹೋಸ್ಟ್ ಮಾಡುವಾಗ ಯಾವ ರೀತಿ ನಮ್ಮ ಮುಂದೆ ಅನಾವರಣಗೊಳ್ಳುತ್ತೆ, ಅದಕ್ಕೋಸ್ಕರ ತುಂಬಾ ಫ್ಯಾನ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ ಮೀ. ನನ್ಗವರ ಸ್ಪಿರಿಚುವಲ್ ಅಂಡ್ ಫಿಲಾಸಫಿಕಲ್ ಥಾಟ್ ಪ್ರೊಸೆಸ್ ಅನ್ನುವಂಥದ್ದು ಏನಿದೆ ಅಲ್ಲ, ಅವರು ಏಜ್ ಆಗ್ತಾ ಎಷ್ಟು ಪ್ರಬುದ್ಧರಾಗಿ ಬೆಳೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಖುಷಿ ಇದೆ. ಅಂಥದ್ದನ್ನ ನೀವು ಒಂದು ವಾಲ್ಮೀಕಿ ಜನಾಂಗ ಅಂತ ಹೇಳ್ಬಿಡೋದು, ಕುರುಬ ಜನಾಂಗ ಅಂತ ಇನ್ನೊಬ್ಬರನ್ನ ಟ್ಯಾಗ್ ಮಾಡೋದು, ವಿಷ್ಣುವರ್ಧನ್ ಅವರನ್ನ ಬ್ರಾಹ್ಮಣ ಅನ್ನೋ ಕಾರಣಕ್ಕೋಸ್ಕರ ಯಾರು ಪ್ರೀತಿ ಮಾಡಿದ್ದಲ್ಲ, ಅಥವಾ ಅವ್ರನ್ನ ಮೇರು ನಟ ಅಂತ ಕರೆದಿದ್ದಲ್ಲ. ಅವರ ನಟನೆಯ ಮೂಲಕ, ಆರ್ಟಿಸ್ಟ್ಗಳನ್ನು ಜಾತಿ ಮೂಲಕ ಅಥವಾ ಲಿಂಗದ ಮೂಲಕ, ಪ್ರಾದೇಶಿಕತೆಯ ಮೂಲಕ ನಾವು ನೋಡ್ತೀವಿ ಅಂತಂದ್ರೆ ಅದನ್ನ ಒಂದು ರಾಜಕೀಯ ಸಂದಿಗ್ಧತೆಯಲ್ಲಿ ಬಿಕ್ಕಟ್ಟಿಗೆ ಇನ್ನೂ ಬಿಕ್ಕಟ್ಟು ಆಗೋ ರೀತಿಯಲ್ಲಿ ಮಾಡ್ತಾರೆ ಅಂತಂದ್ರೆ ದಿಸ್ ಇಸ್ ವೆರಿ ಫಿಲ್ದಿ, ಡಿಸ್ಗಸ್ಟಿಂಗ್, ಅಸಹ್ಯಕ್ಕಿಂತ ಅಸಹ್ಯ ಅಂತ ಹೇಳ್ಬಹುದು. ಸೊ ಈ ಬಿಗ್ ಬಾಸ್ ಹೌಸ್ ಅನ್ನುವಂಥದ್ದು ಆ ನಂತರದಲ್ಲಿ ಈ ಜಾಲಿವುಡ್ ಇಂದ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಏನ್ ಮಾತುಕತೆ ಮಾಡ್ಕೊಂಡ್ರು, ಮಧ್ಯದಲ್ಲಿ ಏನ್ ಸೆಟ್ಲ್ಮೆಂಟ್ ಆಯ್ತು, ಇದೆಲ್ಲದೂ ಕೂಡ ಪಾರದರ್ಶಕವಾಗಿ ನಮ್ಗೆ ಗೊತ್ತೇ ಆಗೋದಿಲ್ಲ. ಎಟ್ ದ ಸೇಮ್ ಟೈಮ್ ಬೆಂಗಳೂರು ಒಂದ್ ಕಾಲದಲ್ಲಿ ಎಷ್ಟು ಕೆರೆಗಳನ್ನ ಹೊಂದಿತ್ತು, ವೃಷಭಾವತಿ ಅನ್ನೋ ನದಿ ಇವಾಗ ಕೆಂಗೇರಿ ಮೋರಿಯಾಗಿ ಹೆಸರಾಗಿದೆ ಅಂತಂದ್ರೆ, ಕುಖ್ಯಾತಿ ಪಡೆದಿದೆ ಅಂತಂದ್ರೆ, ಈ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಜವಾಗಿಯೂ ಏನು ಈ ಬಿಗ್ ಬಾಸ್ ಹೌಸ್ ಅನ್ನ ಲಾಕ್ ಮಾಡುವಾಗ ಏನು ಕಟ್ಟುನಿಟ್ಟಿನ ಕ್ರಮ ನಮ್ ಬಿಟ್ರಿಲ್ಲ, ಸ್ಟ್ರಿಕ್ಟ್ ಆಫೀಸರ್ ಸಾಯಿ ಕುಮಾರ್ ಲೆವೆಲ್ಗೆ ಹೋದ್ರಲ್ಲ, ಇದೇ ಒಂದು ಹಠ, ಇದೇ ಒಂದು ನೈತಿಕತೆ, ಇದೇ ಒಂದು ಪ್ರಿನ್ಸಿಪಲ್ ಅನ್ನೋದು ಎಲ್ಲಾ ವಿಚಾರದಲ್ಲೂ ಯಾಕಿಲ್ಲ? ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಪಾಟ್ ಹೋಲ್ ಇಂದ ಏನೇನ್ ಆಗ್ತಾ ಇದೆ ಅನ್ನೋದು ಗೊತ್ತಿದ್ದು ಕೂಡ ಯಾವುದನ್ನ ಇಮಿಡಿಯೇಟ್ ಲೆವೆಲ್ ಅಲ್ಲಿ ನಾವು ಅಡ್ರೆಸ್ ಮಾಡಬೇಕು, ಇಲ್ಲಿ ಯಾರ್ದು ತಲೆ ಹೋಗ್ತಾ ಇರಲಿಲ್ಲ. ಡೆಫಿನೆಟ್ಲಿ ಪರಿಸರದ ಬಗ್ಗೆ ಕಾಳಜಿ ಇರಲೇಬೇಕು, ಆದ್ರೆ ಪಾಟ್ ಹೋಲ್ ಅನ್ನ ಮುಚ್ಚೋದ್ರಲ್ಲಿ ಇರಬೇಕಾಗಿರುವಂತದ್ದಿದೆ ಅಲ್ಲ, ಎಷ್ಟೋ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ದಿಸ್ ಇಸ್ ವೆರಿ ಸೀರಿಯಸ್. ಅದನ್ನ ಮೊದಲು ಅಡ್ರೆಸ್ ಮಾಡಿ, ಆ ನಂತರದಲ್ಲಿ ಇಂಥದ್ದನ್ನ ಕೂಡ ಅಡ್ರೆಸ್ ಮಾಡಬೇಕು. ಯಾಕೆಂತಂದ್ರೆ ಪ್ರಕೃತಿ ಇಲ್ಲದೆ ನಾವಿಲ್ಲ. ನಾನು ಇನ್ನೊಂದು ಪ್ರಶ್ನೆ ಇದೆ, ಅವರು 2-3 ವರ್ಷದಿಂದ ಜಾಲಿವುಡ್ ಕಡೆಯವರು ಈ ರೀತಿ ಲಾವನ್ನ ವೈಲೇಟ್ ಮಾಡ್ತಾ ಬಂದಿದ್ದಾರೆ ಅಂತಂದ್ರೆ ಪ್ರಕೃತಿಗೆ ಆಗಿರುವಂತಹ ಡ್ಯಾಮೇಜ್ಗೆ ಕಾಂಪನ್ಸೇಷನ್ ಕೊಡೋರು ಯಾರು? ಇಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ತಾನ್ ಬಾರಿ ಕೆಲಸ ಮಾಡ್ತಾ ಇದೀನಿ ಅಂತ ತೋರಿಸ್ಕೊಳ್ಳೋದ್ರಕ್ಕಿಂತ ನೀವು ಇಷ್ಟು ವರ್ಷ ಕೆಲಸ ಮಾಡಿಲ್ಲ ಅನ್ನೋದು ಇದರಲ್ಲಿ ಪ್ರೂವ್ ಆಗ್ತಾ ಇದೆ. ಹಾಗೆ ಈ ಕಟ್ಟುನಿಟ್ಟಿನ ಕ್ರಮ ಅನ್ನೋದು ಕೇವಲ ಬಿಗ್ ಬಾಸ್ ಹೌಸ್ ಇಂದ ಯಾರು ಅಂದ್ರೆ ಆ ಮನೆ ಎಲ್ಲಿದೆ ಅದಕ್ಕೋಸ್ಕರ ನಾವು ಅದನ್ನ ಅಟೆನ್ಷನ್ ಕೊಟ್ಟು ನೋಡ್ತೀವಿ. ಬಿಕಾಸ್ ಮೀಡಿಯಾ ಎಲ್ಲ ನಮ್ ಬಗ್ಗೆ ಹೆಸರು ಮಾಡುತ್ತೆ, ನಮ್ಗೆಲ್ಲ ಸ್ಕೋಪ್ ಸಿಗತ್ತೆ. ಮೀಡಿಯಾದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಅಧಿಕಾರಿ ಅನ್ನೋ ತರದಲ್ಲಿ ಅಟೆನ್ಷನ್ ಸಿಗುತ್ತೆ ಅನ್ನೋದ್ರ ಹೊರತಾಗಿ ಪ್ರತಿಯೊಬ್ಬ ಮನುಷ್ಯಂಗೂ ಅದು ಇರುತ್ತೆ. ಆಯ್ತಾ, ನನ್ನನ್ನ ಜನ ಗುರ್ತಿಸ್ಲಿ, ಜನ ನನ್ನ ಬಗ್ಗೆ 1-2 ಒಳ್ಳೆ ಮಾತಾಡ್ಲಿ, ಇದಿರುತ್ತೆ. ಬಟ್ ನಿಮ್ಮ ಪ್ರೊಫೆಷನ್ ಅದಲ್ಲ. ಈಗ ಒಬ್ಬ ಹೀರೋ ಆಗ್ತಾಳೆ ಅಥವಾ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಇರ್ತಾರೆ ಅಂತಂದ್ರೆ ಅವರ ಮನಸ್ಸಿನ ತುಡಿತ ಎಲ್ಲೋ ಒಂದ್ ಕಡೆ ಜನ ನನ್ನನ್ನ ಗುರುತಿಸ್ಲಿ ಅನ್ನೋದೇ ಆಗಿರುತ್ತೆ. ಅಂದ್ರೆ ಅವರ ಜಾಬ್ ಅನ್ನುವಂಥದ್ದು ಡೈರೆಕ್ಟ್ಲಿ ರಿಲೇಟೆಡ್ ಟು ಪಾಪ್ಯುಲಾರಿಟಿ. ಬಟ್ ನೀವೊಂದು IAS IPS ಆಫೀಸರ್ ಆಗ್ತೀರಾ, ಒಂದು ಸಂವಿಧಾನಿಕವಾಗಿರುವಂತಹ ಹುದ್ದೆಯಲ್ಲಿ ಇರ್ತೀರಾ ಅಂತಂದ್ರೆ ಪಾಪ್ಯುಲಾರಿಟಿ ಶುಡ್ ನಾಟ್ ಬಿ ಯೋರ್ ಆಸ್ಪಿರೇಷನ್. ಅದರ ಬೈ ಪ್ರಾಡಕ್ಟ್ ಆಗಿ ನೀವು ಮಾಡುವಂತಹ ಒಳ್ಳೆ ಕೆಲಸದಿಂದ ಬೈ ಪ್ರಾಡಕ್ಟ್ ಆಗಿ ಅದು ಸಿಕ್ತು ಅಂತಂದ್ರೆ ಓಕೆ. ಅದರ ಹೊರತಾಗಿ ಈ ರೀತಿ ಹೈ ಡ್ರಾಮಾ ಮಾಡ್ತೀರಾ. ಆ ಹೈ ಡ್ರಾಮಾದಿಂದ ನೋಡಿ ಮೀಡಿಯಾದಲ್ಲಿ ಆ 1-2 ದಿನ ಏನು ಇದ್ರ ಬಗ್ಗೆನೆ ಡಿಸ್ಕಷನ್, ಪ್ರೋಗ್ರಾಮು, ಮತ್ತೊಂದು ಮರ್ದೊಂದು, ಲೊಟ್ಟೆಲುಸ್ಕೋ ಅನ್ನೋ ತರದಲ್ಲಿ ಹೆಡ್ಲೈನ್ಸ್ ಹಾಕೋದ್ರ ಬದಲಾಗಿ ಯಾವುದೋ ಒಂದು ಸೀರಿಯಸ್ ಇಶ್ಯೂ ಅಂತಂದ್ರೆ ಇದರ ಒಂದು ಪಾಪ್ಯುಲಾರಿಟಿ ಎದುರುಗಡೆ ಅಥವಾ ಕಾಂಟ್ರವರ್ಸಿ ಎದುರುಗಡೆ ಅದು ಮರ್ತ್ ಹೋಗ್ಬಿಟ್ಟಿರುತ್ತೆ ಅಥವಾ ಅದು ಮಕಾಡೆ ಮಲಗ್ಬಿಡತ್ತೆ. ಎಷ್ಟೋ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಡೈವರ್ಟ್ ಮಾಡೋ ಸಲುವಾಗಿ ಯಾವುದೋ ಒಂದು ಮೇನ್ ಪಾಯಿಂಟ್ ಇರುತ್ತೆ, ಯಾವುದೋ ಒಂದು ಸೀರಿಯಸ್ ಇಶ್ಯೂ ಇರುತ್ತೆ, ಅದನ್ನ ಜನ ಅಟೆನ್ಷನ್ ಕೊಟ್ಟು ನೋಡಬಾರ್ದು, ಜನರ ಕಣ್ಣಿಗೆ ಮಣ್ಣು ಎರಚಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಇಂತಹ ಕೆಲವೊಂದಷ್ಟು ಸಿಲ್ಲಿ ಆಗಿರುವಂತದ್ದನ್ನ ಮೀಡಿಯಾದಲ್ಲಿ ದೊಡ್ಡದಾಗಿ ತೋರಿಸುವಂತಹ ಕಲ್ಚರ್ ನಮ್ಮ ದೇಶದಲ್ಲಿ ಬೆಳೀತಾ ಇದೆ. ಸೊ ಸಾಮಾನ್ಯ ಜನವಾಗಿ ನಾವು ಕುತ್ಕೊಂಡು ನೋಡೋದು ಏನು ಅಂತಂದ್ರೆ ಇದನ್ನ, ಅಥವಾ ನೋಡ್ಬೇಕಾಗಿರೋದು ಏನು ಅಂತಂದ್ರೆ, ನೋಡಿ ಅಲ್ಲಿ 2 ವರ್ಷ ಏನ್ ಉಲ್ಲಂಘನೆ ಆಗಿದೆ ಅದ್ರ ಬಗ್ಗೆ ನೀವು ಏನ್ ಕಾಂಪನ್ಸೇಷನ್ ಅನ್ನ ಮಾಡ್ತೀರಾ, ಅಥವಾ ನಿಮ್ಮಿಂದ ಇವಾಗ ಖುದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದನೇ ಈ ಸಮಸ್ಯೆ ಆಗಿದೆ ಅಂತಂದ್ರೆ ಯಾರ ತಲೆದಂಡ ಆಗ್ಬೇಕು ಇಲ್ಲಿ? ಒಂದು ವೇಳೆ ಸೆಲೆಬ್ರಿಟಿಗಳು ಕೊಟ್ಟಿರುವಂತಹ ಆ ಸ್ಟೇಟ್ಮೆಂಟ್ ಇಂದ ಉರ್ಕೊಂಡೆ ರಾಜಕಾರಣಿಗಳು ಇಂಥದ್ದನ್ನೆಲ್ಲ ಮಾಡ್ತಾರೆ ಅಥವಾ ಮಾಡಿಸ್ತಾರೆ ಅಂತಂದ್ರೆ ನಾವು ಯಾಕೆ ವೋಟ್ ಹಾಕ್ತಾ ಇದೀವಿ ಇವರಿಗೆಲ್ಲ? ಇಷ್ಟು ಅಂದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ಬೆಕ್ಕಿನ ಜಗಳ ಅಂತ ಹೇಳ್ತಾರೆ ಇದನ್ನ. ಆ ಬೆಕ್ಕಿನ ಜಗಳ ಮಾಡಕ್ಕೆ ನಿಮ್ಮನ್ನ ನಾವು CM DCM ಅಂತ
ಒಂದು ದೊಡ್ಡ ಹುದ್ದೆಯಲ್ಲಿ ಕೂರಿಸಿರೋದಾ, ಇದರ ಜೊತೆಗೆ ಒಂದು ಶೋವನ್ನ ನಡೆಸಬೇಕು ಅನ್ನೋ ಕಾರಣಕ್ಕೋಸ್ಕರ, ಅಥವಾ ಆ ಶೋದಿಂದ ಎಷ್ಟೋ ಜನರ ಮನೆ ನಡೀತಾ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕಾಂಟೆಂಟ್ ಅನ್ನೋದನ್ನ, ಯಾವ ಕ್ವಾಲಿಟಿಯ ಕಾಂಟೆಂಟ್ ಅನ್ನ ಕೊಡ್ತಾ ಇದ್ದೀವಿ ಅನ್ನೋದನ್ನ ಮರೆತು, ಒಂದು ಸಾಮಾಜಿಕ ಜವಾಬ್ದಾರಿ ಅನ್ನುವಂಥದ್ದಿರುತ್ತೆ, ಅದನ್ನ ಮರೆತು ಒಂದು ಚಾನೆಲ್, ಒಂದು ಶೋವನ್ನ ರಿಯಾಲಿಟಿ ಶೋ ಅಂತ ಕರೆದು ಅದರ ಕಾಂಟ್ರವರ್ಸಿ ಮೂಲಕ TVR ಅನ್ನ ರಿಡೀಮ್ ಮಾಡೋದನ್ನ ನಾವು ಎಂಟರ್ಟೈನ್ಮೆಂಟ್ ಅಂತ ಕರಿಬೇಕಾ? ಜೊತೆಗೆ ಇದೆಲ್ಲದನ್ನ ನೋಡ್ಕೊಂಡು, ಇದೆಲ್ಲದನ್ನ ಏನ್ ಹೈ ಡ್ರಾಮಾ ಇರುತ್ತಲ್ಲ, ಇದೇನಿದು ಏನಿದು ಏನಿದು ನೋಡೋಣ ಗೊತ್ತೇ ಆಗಿರಲ್ಲ, ನಾವ್ ಏನ್ ನೋಡ್ತಾ ಇದೀವಿ ನಮ್ಗೆ ಗೊತ್ತೇ ಆಗೋಷ್ಟು ಟೈಮಿಗೆ ಅದೆಲ್ಲದ್ರ ಬಗ್ಗೆ ನಾವು ಅಟೆನ್ಷನ್ ಕೊಟ್ಟು ಲಾಸ್ಟಿಗೆ ನಮ್ಮ ಟೈಮ್ ವೇಸ್ಟ್ ಆಯ್ತು ಅನ್ನೋದು ರಿಯಲೈಸ್ ಆಗತ್ತೆ. ಸೊ ಆ ರಿಯಲೈಸೇಷನ್ ಆಗುವಾಗ ಇಂಥದ್ದಕ್ಕೆಲ್ಲ ನಾನು ಇನ್ನು ಮುಂದೆ ಅಟೆನ್ಷನ್ ಕೊಟ್ಟು ನೋಡ್ಬೇಕಾ? ನಾವ್ ಏನ್ ನೋಡ್ತೀವಿ ನಾವು ಅದೇ ಆಗ್ತೀವಿ ಇವೆಂಚುವಲಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಇದನ್ನ. ಸೊ ನಿಮ್ಮ ಸಮಯ ಇದೆ ಅಲ್ಲ, ನಿಮ್ಮ ಅಮೂಲ್ಯ ಸಮಯ ಯಾವುದಕ್ಕೆ ಕೊಡಬೇಕು, ಯಾರಿಗೆ ಕೊಡಬೇಕು, ಯಾವ ಕಾಂಟೆಂಟ್ಗೆ ಕೊಡಬೇಕು ಅನ್ನೋದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಂಡ್ರೆ ಉತ್ತಮ ಸಮಾಜ ಅನ್ನೋದಕ್ಕೆ ನಮ್ಮ ಇಂಡಿವಿಜುವಲ್ ಕೊಡುಗೆ. ನಾವು ಇಡೀ ಸಮಾಜವನ್ನ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ, ಆದ್ರೆ ಆ ಸಮಾಜದಲ್ಲಿ ಇರುವಂತಹ ನಾನು ನನ್ನನ್ನ ಒಂಚೂರು ಬೆಟರ್ ಪರ್ಸನ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಬಿಕಾಸ್ ನನ್ನ ಕಂಪ್ಲೀಟ್ ಕಂಟ್ರೋಲ್ ನನ್ನ ಕೈಯಲ್ಲಿರುತ್ತೆ. ಹೌದಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನಾಗರಿಕ ಭಾಷೆಯಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಐ ವಿಲ್ ಸೀ ಯು ನೆಕ್ಸ್ಟ್ ವೀಕ್. ಜೈ ಹಿಂದ್. ಓಂ ನಮಃ ಶಿವಾಯ.